ಕಾಲೇಜಿ ಇಶ್ಯೂ ಮಾಡಿರ್ತಕ್ಕಂಥ ಶ್ರೀ ಕನ್ನಡ ಉಪಸ್ಥಿತರಿದ್ದಾರೆ. ಶಾಲೆ ಅಂತೇಳಿ ಪ್ರಾರಂಭವನ್ನು ಮಾಡಿದ್ದೇವೆ. ಅದು ಈಗ ಈ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಪ್ರೌಢಶಾಲೆ ಮತ್ತು ಶಾಲೆ ಹೊರಹೊಮ್ಮಿದೆ. 100ಕ್ಕೆ 100 ಫಲಿತಾಂಶವನ್ನ ಕೊಡುವ ಜೊತೆಯಲ್ಲಿ ಕಳೆದ 12 ವರ್ಷದಿಂದಲೂ ಕೂಡ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅನ್ನ SSLCಯಲ್ಲಿ ಪಡಿತಾ ಈ ಬಾರಿ ಕಳೆದ ಬಾರಿ 2 ವರ್ಷಗಳಿಂದ ಕಳೆದ ಬಾರಿ ಮತ್ತು ಈ ವರ್ಷ ಜಿಲ್ಲೆಯಲ್ಲಿ ಕೊಡುವಂತ ಅತ್ಯುತ್ತಮ ಶಾಲೆ ಅಂತೇಳಿ ಶಿಕ್ಷಣ ಇಲಾಖೆ ನಮ್ಮ ಪ್ರಿಯದರ್ಶಿನಿ ಶಾಲೆಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ವಿಚಾರ. ಕ್ವಾಲಿಟಿ ಸ್ಕೂಲ್ ಅಂತ ಕೊಟ್ಟಿರ್ತಕ್ಕಂಥದ್ದು ಪ್ರಿಯದರ್ಶಿನಿ ಶಾಲೆ. ಅದರ ಸ್ಫೂರ್ತಿಯಾಗಿ ಶಿವಮೊಗ್ಗದಲ್ಲಿ ನಾವು ಒಂದು ಒಳ್ಳೆಯ ವಿಜ್ಞಾನ PU ಕಾಲೇಜ್ ಪ್ರಾರಂಭ ಮಾಡಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಆರ್ಯ ವಿಜ್ಞಾನ PU ಕಾಲೇಜ್ ಅಂತೇಳಿ ಒಂದು ಪ್ರಾರಂಭವನ್ನ ಈ ವರ್ಷದಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಅದಕ್ಕೆ ವಿನೂತನವಾಗಿ ಕಟ್ಟಡ ಇರಬೇಕು, ಲ್ಯಾಬ್ ಇರಬೇಕು, ಕ್ಲಾಸ್ ರೂಮ್ ಕೂಡ ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ಅಂತ ಹೇಳಿ ನಾವು ಈ LBS ನಗರದಲ್ಲಿ ಆರ್ಯ ವಿಜ್ಞಾನ PU ಕಾಲೇಜ್ ಅಂತೇಳಿ ಈ ವರ್ಷದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಈ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಮ್ಮ ಸಮಿತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ಸಂಪ್ರದಾಯ ಪ್ರಕಾರ ಹೆಚ್ಚು ಜನರು ಶೃಂಗೇರಿಗೆ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡೋದಕ್ಕೆ ಹೋಗ್ತಾರೆ. ಅದೊಂಥರ ಒಲವು, ಜನರಿಗೆ ಒಂದು ನಂಬಿಕೆ. ಇಲ್ಲಿ ಹೋದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡೀತಾರೆ, ಅಕ್ಷರ ಒಂದು ಕಲಿತಾರೆ ಅಂತ ಹೇಳಿ ಒಂದು ನಂಬಿಕೆ ಇರ್ತಕ್ಕಂಥದ್ದು. ಅದರಿಂದಲೇ ಪ್ರತಿ ವರ್ಷ ರಾಜ್ಯದಿಂದ ಮತ್ತು ಆಂಧ್ರ ತಮಿಳುನಾಡಿನಿಂದಲೂ ಕೂಡ ಶೃಂಗೇರಿಗೆ ತಮ್ಮ ಮಕ್ಕಳ ಪ್ರಥಮ ಅಕ್ಷರಾಭ್ಯಾಸವನ್ನ ಮಾಡೋದಕ್ಕೆ ಅಲ್ಲಿ ಕರ್ಕೊಂಡು ಬರ್ತಾರೆ. ಆ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ತುಂಬಾ ರಶ್ ಇರ್ತಕ್ಕಂಥ ಸಂದರ್ಭ ಶೃಂಗೇರಿಯಲ್ಲಿ. ಆ ಹಿನ್ನೆಲೆಯಲ್ಲಿ ನಾವು ಆರ್ಯ PU ಕಾಲೇಜಿನಲ್ಲಿ ಸೇರುವಂತ ಮಕ್ಕಳ ಈ ದೇಶದ ಸತ್ಪ್ರಜೆಗಳಾಗಬೇಕು, ದೇಶಕ್ಕೆ ಆಸ್ತಿ ಆಗಬೇಕು ಅಂತ ಹೇಳಿ ಅವ್ರಿಗೂ ಒಂದು ಒಳ್ಳೆಯ ಆಶೀರ್ವಾದ ಬೇಕು ಅಂತ ಹೇಳಿ ನಾವು ಶೃಂಗೇರಿ ಜಗದ್ಗುರುಗಳನ್ನ ಪ್ರಾರ್ಥನೆ ಮಾಡಿದ್ವಿ. ನೀವು ಬಂದು ನಮ್ಮ ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವರು ಒಪ್ಪಿ ಆಶೀರ್ವಾದವನ್ನು ಮಾಡಿದ್ದಾರೆ. ಬರ್ತೀವಿ ನಾವು ಕಟ್ಟಡವನ್ನ ಉದ್ಘಾಟನೆ, ಕಾಲೇಜಿನ ಕಟ್ಟಡವನ್ನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಅತಿಯಾದ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಅದೇ 26ನೇ ತಾರೀಕು 24, 25 ಶಿವಮೊಗ್ಗಕ್ಕೆ ಪ್ರವೇಶವನ್ನ ಮಾಡ್ತಾರೆ. ಅದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪೂಜ್ಯರು ಇರ್ತಾರೆ. 26ನೇ ತಾರೀಕು ಬೆಳಿಗ್ಗೆ 9ವರೆಗೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಸಮಯಾವಕಾಶ ಕೊಟ್ಟಿದ್ದಾರೆ. ಶಂಕರ ಮಠದಿಂದ ನೇರವಾಗಿ ನಮ್ಮ ಕಾಲೇಜಿಗೆ ಬಂದು ಈ ಕಾಲೇಜನ್ನ ಉದ್ಘಾಟನೆಯನ್ನ ಮಾಡುವಂತ ಇದು ಒಂದು ಅವಕಾಶ ಇರ್ತದೆ. ಅವರು ಬಂದಂತ ಸಂದರ್ಭದಲ್ಲಿ ಉಷಾ ನರ್ಸಿಂಗ್ ಹೋಮಿಂದ ಏನು ಫ್ಲೇವರ್ ಇದೆ ಅಲ್ಲಿಂದನೂ ಕೂಡ ತಲೆತೋಡಿನಿಂದ ಅವರನ್ನ ಸ್ವಾಗತ ಮಾಡುವಂತ ಕಾಮನ ಬಿಲ್ಲುಗಳು ಮತ್ತು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಅವರನ್ನ ಪೂರ್ಣ ಕುಂಭದೊಂದಿಗೆ ಮತ್ತು ಮಂಗಳವಾದ್ಯದೊಂದಿಗೆ ಸ್ವಾಗತವನ್ನ ಮಾಡುವಂಥದ್ದು. ಮಕ್ಕಳೆಲ್ಲರೂ ಕೂಡ ಇರ್ತಾರೆ, ಶಾಲೆ ಮಕ್ಕಳು ಇರ್ತಾರೆ, ಇವ್ರು ಇರ್ತಾರೆ, ನಮ್ಮ ಹೊಸದಾಗಿ ಸೇರ್ತಕ್ಕಂಥ ಮಕ್ಕಳು ಇರ್ತಾರೆ, ಪೋಷಕರು ಇರ್ತಾರೆ, ಸಾರ್ವಜನಿಕರು ಕೂಡ ಬರ್ತಾರೆ, ನಮ್ಮ ವಿದೇಶಿಗಳು ಕೂಡ ಇರ್ತಾರೆ. ಅವ್ರ ಜೊತೆಯಲ್ಲಿ ಈ ಒಂದು ನೂತನ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಿ ಪೂಜ್ಯರಿಂದ ಆ ಉದ್ಘಾಟನೆಯನ್ನ ಆದ ನಂತರ ಮೇಲೆ ನಮ್ಮ ಕಚೇರಿಯಲ್ಲಿ ಸರಸ್ವತಿ ಪೂಜೆಯನ್ನ ಮಾಡಿ ಗುರುಗಳಿಂದ ಅಲ್ಲಿ ಧೂಳಿ ಪೂಜೆ ಅಂತ ಹೇಳಿ ಧೂಳಿ ಪಾದ ಪೂಜೆ ಅಂತ ಹೇಳಿ ಅಲ್ಲಿ ಒಂದು ಅವಕಾಶ ಇರ್ತದೆ. ಅಲ್ಲಿ ಆದ ಕೆಲಸವನ್ನ ಮುಗಿಸಿ ನಂತರ ಪಕ್ಕದಲ್ಲಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಒಂದು ಮೈದಾನದಲ್ಲಿ ಅವರು ಸಾರ್ವಜನಿಕವಾಗಿ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ನಮ್ಮ ಕಾಲೇಜಿನ ವತಿಯಿಂದ ಗುರುಗಳ ಆಶೀರ್ವಾಚನವನ್ನ ಕೂಡ
ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇರ್ತದೆ.